ನಮ್ಮ ಸಂಬಂಧ ಚಿಕ್ಕ ಕೊಂಡಿಲಿ ಉಳ್ಕೊಂಡಿದೆ. ಅದನ್ನು ನೀವು ಯಾವಾಗಲೂ ಕಟ್ ಮಾಡಿರ್ಬೋದು, ಆದರೆ ನಾನು ಹಾಗೆ ಮಾಡಿಲ್ಲ. ಎಲ್ಲದಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ. ನದಿ ಶಾಂತವಾಗಿ ಹರಿತಾ ಇದ್ರೆ ನೋಡೋಕ್ಕೆ ಚಂದ, ಅದೇ ಪ್ರವಾಹ ಬಂದರೆ ಊರೇ ಕೊಚ್ಕೊಂಡು ಹೋಗುತ್ತೆ. ಒಂದು ವೇಳೆ ನದಿ ಏನಾದರೂ ತೊಂದರೆ ಕೊಟ್ಟರೆ ನಮ್ಮ ಸಂಬಂಧದಲ್ಲಿರೋ ಚಿಕ್ಕ ಕೊಂಡಿನೂ ಕಟ್ಟಾಗುತ್ತೆ. ಮೌನನ ದೌರ್ಬಲ್ಯ ಅನ್ಕೋಬೇಡಿ, ಕೊಚ್ಕೊಂಡು ಹೋಗ್ತೀರ. ಹುಷಾರ್. ಹೆಸರಿಗಷ್ಟೇ ನೀನು ನನ್ನಪ್ಪ. ಮಗ ತನ್ನ ಅಪ್ಪನಿಗೆ ಈ ಥರ ಹೇಳೋದನ್ನ ಜಗತ್ತಲ್ಲಿ ಯಾರೂ ನೋಡಿರಲ್ವೇನೋ. ಯು ಆರ್ ರಿಯಲಿ ಗ್ರೇಟ್ ಅಣ್ಣ. ನೀನೇ ಕರ್ಣನಪ್ಪ ಅಂತ ಗೊತ್ತಾದಾಗ ಅವನ ಹೃದಯ ಹೇಗೆ ಒಡೆದು ಚೂರಾಗಬಹುದು ಯೋಚನೆ ಮಾಡಿದ್ರೆ ಸಖತ್ ಮಜಾ ಬರ್ತಿದೆ ಅಣ್ಣ. ಕರ್ಣ ಅಂದರೆ ಅದೆಷ್ಟು ದ್ವೇಷ ಅಲ್ವಾ? ಆದರೆ ಅವಳ ಜೊತೆ ನೀನಿದ್ದಾಗ ಇದೇ ಮಗು ಬಗ್ಗೆ ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ಇಡೀ ಪ್ರಪಂಚದ ಖುಷಿ ಈ ಮಗುಗೆ ಸಿಗಬೇಕು ಅಂದ್ಕೊಂಡಿದ್ದೆ. ಆದ್ರೀಗ ಅದೇ ನಿನ್ನ ಮಗ ಪ್ರಪಂಚದಲ್ಲೇ ಇರಬಾರ್ದು ಅನ್ನೋ ಅಷ್ಟು ದ್ವೇಷಿಸ್ತಿದೀಯ. ಅಣ್ಣ, ಕರ್ಣ ಏನು ಮಾಡ್ಬೇಕಂತಿದ್ದಾನೆ? ಎಷ್ಟು ಕಾನ್ಫಿಡೆಂಟಾಗಿ ನಿಧಿ ಮದುವೆ ಬಗ್ಗೆ ಮಾತಾಡ್ದ, ನೀನೇ ನೋಡಿದ್ಯಲ್ಲ. ಕರ್ಣ ಸಿಟ್ಟಿನಲ್ಲಿ ತಾನೇ ಕಟ್ಕೊಂಡಿರೋ ಬಲೆಯಲ್ಲಿ ತಾನೇ ಸಿಗಾಕೊಂಡು ಒದ್ದಾಡ್ತಾ ಇದ್ದಾನೆ. ಟ್ರ್ಯಾಪ್ಡ್, ಕಂಪ್ಲೀಟ್ಲಿ ಟ್ರ್ಯಾಪ್ಡ್. ಡು ಯು ರಿಯಲಿ ಥಿಂಕ್ ಸೊ? ಯಾಕಂದರೆ ಕರ್ಣ ಮಾತಾಡ್ತಿರೋ ರೀತಿ ನೋಡಿದ್ರೆ ನನಗೆ ಯಾಕೋ ಹಾಗೆ ಅನಿಸ್ತಿಲ್ಲ. ನಿಧಿಗೆ ಹುಡುಗನ್ನ ಹುಡುಕಿರೋ ವಿಚಾರನ ಕರ್ಣನೇ ಅವ್ನ ಮನೆ ಮಂದಿಗೆಲ್ಲ ಹೇಳಿದಾನೆ. ಆದರೆ ನಿಧಿಗೆ ಈ ವಿಚಾರ ಗೊತ್ತಾದರೆ ಹೇಗಿರುತ್ತೆ ಅಲ್ವಾ? ದಟ್ಸ್ ಇಂಟ್ರೆಸ್ಟಿಂಗ್. ತಾನು ಮನಸಾರೆ ಪ್ರೀತಿಸೋ ಹುಡುಗನೇ ತನ್ನನ್ನು ಮತ್ತಾರಿಗೂ ಮದುವೆ ಮಾಡ್ಕೊಡ್ತಾ ಇದ್ದೇನೆ ಅಂತಂದರೆ ಹುಡುಗಿ ಹೃದಯ ಒಡೆದು ಚೂರಾಗುತ್ತೆ ಅಲ್ವಾ? ನಂಬಿಕೆ ಚೂರಾದ್ಮೇಲೆ ಪ್ರೇಮ ಪ್ರಕರಣ ಖತಮ್. ಸ್ಟಿಲ್ ಕರ್ಣನ್ ಕಣ್ಣಲ್ಲಿ ಬರೀ ಸಿಟ್ಟಿರಲಿಲ್ಲ ಅಣ್ಣ, ಒಂಥರ ಲೆಕ್ಕಾಚಾರ ಇತ್ತು. ಅಷ್ಟು ಸುಲಭವಾಗಿ ಅವನು ನಿನ್ನ ಬಲೆಗೆ ಬೀಳಲ್ಲ ಅಂತ ನನಗೆ ಯಾಕೋ ಸ್ಟ್ರಾಂಗಾಗಿ ಅನಿಸ್ತಾ ಇದೆ. ಅವನ ಹತ್ರ ಯಾವುದೋ ಒಂದು ಪ್ಲ್ಯಾನ್ ಇದ್ದೇ ಇರುತ್ತೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ಹಿಮ್. ಕಾನ್ಸ್ಟೇಬಲ್, ಎಲ್ಲರಿಗೂ ಬೋರ್ಡ್ಸ್ ಕೊಡಿ. ಬೋರ್ಡ್ಸ್ನ ಇಟ್ಕೊಳ್ಳೋದು ಈ ತರ ಅಲ್ಲ, ಈ ತರ ಎಲ್ರಿಗೂ ಕಾಣಿಸೋ ತರ. ಈ ಬೋರ್ಡ್ಗಳನ್ನ ಇಟ್ಕೊಂಡು ರಸ್ತೆ ಮೇಲೆ ಈ ಕಡೆಯಿಂದ ಆ ಕಡೆ ತನಕ, ಆ ಕಡೆಯಿಂದ ಈ ಕಡೆ ತನಕ ಮಾಡಿದ ತಪ್ಪನ್ನ ಜೋರಾಗಿ ಹೇಳ್ಬೇಕು, ಗೊತ್ತಾಯ್ತಾ? ಐ ಕಾಂಟ್ ಡೂ ದಿಸ್. ನಾನು ಯಾವ ತಪ್ಪು ಮಾಡಿಲ್ಲ. ಏಯ್, ಜಾಸ್ತಿನೇ ಕೊಬ್ಬಿದೆ ಅಲ್ವಾ? ಅಕಾರ್ಡಿಂಗ್ ಟು ಹ್ಯೂಮನ್ ವಯೋಲೇಷನ್ ಆಕ್ಟ್, ದಿಸ್ ಇಸ್ ಸಚ್ ಅ ನಾನ್ಸೆನ್ಸ್. ನೋಡಿ, ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಯಾರು, ನಮ್ಮಪ್ಪ ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಸುಮ್ಮನೆ ನನ್ನನ್ನು ಬಿಟ್ಬಿಡಿ. 10th ಹೆಚ್ಚಾಗಿ ಆ ಡ್ರಗ್ ಡೀಲರ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡ್ಯಾ ಮರಿ? ಆಗ ಹ್ಯೂಮನ್ ರೈಟ್ಸ್ ನೆನಪಾಗ್ಲಿಲ್ವಾ? ಏಯ್, ನಿಮ್ಮಪ್ಪ ಯಾವನಾದ್ರೆ ನನ್ಗೇನೋ? ಮರ್ಯಾದೆಯಿಂದ ನಾನು ಹೇಳ್ದಾಗ ಕೇಳಿದ್ರೆ ಬಿಟ್ಟು ಕಳಿಸ್ತೀನಿ.
ಇಲ್ಲಾಂದ್ರೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಮೂಳೆ ಮುರಿದು ನಮ್ಮ ಸ್ಟೈಲಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಸರ್ ಪ್ಲೀಸ್ ಬೇಡ ಸರ್. ಲೋ ಅದೇನ್ ಮಾಡ್ಬೇಕು ಇಲ್ಲೇ ಮಾಡ್ಬಿಡೋಣ ಕಣೋ. ಮರ್ಯಾದೆ ಹೋಗ್ಲಿ. ಸ್ಟೇಷನ್ನು ಜೈಲು ಎಲ್ಲ ಬೇಡ ಕಣೋ. ಈ ಪೊಲೀಸ್ ಅವ್ರು ನಮ್ಮನ್ನ ಬಿಡೋಂಗ್ ಕಾಣಿಸ್ತಾನೆ ಇಲ್ಲ. ಈ ಗಲಾಟೆ ಎಲ್ಲ ಬೇಡ ಕಣೋ. ಏಯ್, ಈ ಬೋರ್ಡ್ನ ಎಲ್ಲರೂ ತಲೆ ಮೇಲೆ ಕಾಣೋ ತರ ಇಟ್ಕೊಳ್ಳಿ. ಜೋರಾಗಿ ಹೇಳ್ಬೇಕು, ನಾನು ಡ್ರಗ್ಸ್ ತಗೊಂಡಿದ್ದೆ, ಸಾರಿ. ಸ್ಟಾರ್ಟ್. ನನ್ನ ತಪ್ಪು ಕ್ಷಮಿಸಿ. ನಾನು ಡ್ರಗ್ಸ್ ತಗೊಂಡೆ. ಐ ಆಮ್ ಸಾರಿ. ನನ್ನ ತಪ್ಪು ಕ್ಷಮಿಸಿ. ನಾನು ಡ್ರಗ್ಸ್ ತಗೊಂಡು ತಪ್ಪು ಮಾಡಿದೆ. ಐ ಆಮ್ ಸಾರಿ. ಎಲ್ರು ನನ್ನ ಕ್ಷಮಿಸಿ. ನಾನು ಡ್ರಗ್ಸ್ ತಗೊಂಡು ತಪ್ಪು ಮಾಡಿದೆ. ಐ ಆಮ್ ಸಾರಿ. ನಾನು ಇನ್ಮೇಲೆ ಡ್ರಗ್ಸ್ ತಗೊಳ್ಳಲ್ಲ. ಐ ಆಮ್ ಸಾರಿ. ಡ್ರಗ್ಸ್ ತಗೊಂಡು ತಪ್ಪು ಮಾಡಿದೆ. ಐ ಆಮ್ ಸಾರಿ. ಸೌಂಡ್ ಸಾಲ್ತಾ ಇಲ್ಲ, ಇಡೀ ಏರಿಯಾ ಕೇಳಿಸ್ಬೇಕು. ಇನ್ನೂ ಜೋರಾಗಿ. ಯಾವ್ದಿದು ಅನ್ನೋನ್ ನಂಬರ್? ನಿಧಿಗೆ ಸೂಟ್ ಆಗೋ ಥರ ಒಂದು ಹುಡುಗನ ಹುಡುಕಾಗಿದೆ. ನಿಧಿ ನೋಡಿ ಒಪ್ಕೊಳ್ಳೋದಷ್ಟೇ ಬಾಕಿ. ಕರೆಕ್ಟಾ ಸರ್? ಏನಂದ್ರೆ ನೀವು ನನಗೆ ಹುಡುಗನ ಹುಡುಕ್ತೀರಾ? ನೋ ನೋ, ಇದು ನೀವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನೀವ್ಯಾಕೆ ಸರ್ ಹೀಗೆ ಮಾಡ್ಬೇಕು? ನನಗೆ ಗೊತ್ತಿಲ್ಲದೆ ನನ್ನ ಮದ್ವೆನ ಇನ್ನೊಬ್ರ ಜೊತೆ ಮಾಡೋದಕ್ಕೆ ಹೊಟ್ಟಿದ್ದೀರಲ್ಲ, ನಿಮಗ್ ಮನ್ಸಾದ್ರೂ ಹೇಗ್ ಬಂತು ಸರ್? ಇಲ್ಲ, ನಾನು ಈಗ್ಲೇ ಅವ್ರ ಹತ್ರ ಹೋಗಿ ನೀವ್ ಯಾಕೆ ಹೀಗ್ ಮಾಡ್ತಿದ್ದೀರಾ ಅಂತ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ಬೇಕು. ಹಾಗಿದ್ರೆ ನನ್ ಪ್ರೀತಿ ಸುಳ್ಳ ಅಂತ ನನಗ್ ಗೊತ್ತಾಗ್ಬೇಕು.